ಸೆಲೆಬ್ರಿಟಿಗಳ ತಾರೆಯರ ಮದುವೆಗಳು ನಡೀತಾನೆ ಇರುತ್ತೆ. ಇಂಥ ಮದುವೆಗಳು ಸಖತ್ ಸದ್ದು ಕೂಡ ಮಾಡುತ್ತೆ. ಆದ್ರೆ ನಟ ಡಾಲಿ ಧನಂಜಯ್ ಮದುವೆ ಭಾರಿ ಸದ್ದು ಮಾಡಿದ್ದು ಮಾತ್ರವಲ್ಲ, ಜನಸಾಮಾನ್ಯರ ಹೃದಯವನ್ನು ಕೂಡ ಗೆದ್ದಿದೆ. ಆಕ್ಟರ್ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಅವರ ಮದುವೆ ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ ನಲ್ಲಿ ಅದ್ಧೂರಿಯಾಗಿ ನಡೆದಿದೆ. ಸಾವಿರಾರು ಮಂದಿ ಈ ಮದುವೆಗೆ ಪ್ರತ್ಯಕ್ಷವಾಗಿ ಮತ್ತು ಲಕ್ಷಾಂತರ ಮಂದಿ ಅಪ್ರತ್ಯಕ್ಷವಾಗಿ ಲೈವ್ ಮೂಲಕ ಸಾಕ್ಷಿಯಾಗಿದ್ದಾರೆ. ಆದ್ರೆ ಕೆಲವರು ಡಾಲಿ ಅದ್ಧೂರಿ ಮದುವೆ ಆದ ಬಗ್ಗೆ ಅಪಸ್ವರ ಎತ್ತಿದ್ದಾರೆ, ಟೀಕೆ ಮಾಡಿದ್ದಾರೆ. ಆದ್ರೆ ಇನ್ನು ಕೆಲವರು ಡಾಲಿಯ ಬೆಂಬಲಕ್ಕೆ ನಿಂತಿದ್ದು ಧನಂಜಯ್ ಮಾಡಿದ್ದು ಸರಿ ಇದೆ ಅಂತ ವಾದ ಮಾಡಿದ್ದಾರೆ. ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ ನ ಸುಮಾರು 27 ಎಕರೆಯಷ್ಟು ಬೃಹತ್ ಪ್ರದೇಶದಲ್ಲಿ ಭರ್ಜರಿಯಾಗಿ 2 ಸೆಟ್ಗಳನ್ನ ನಿರ್ಮಿಸಲಾಗಿತ್ತು. ಖ್ಯಾತ ಕಲಾ ನಿರ್ದೇಶಕ ಮತ್ತು ನಟ ಅರುಣ್ ಸಾಗರ್ ಅವರು ಈ ಮದುವೆಯ ಸೆಟ್ಗಳನ್ನ ಆಕರ್ಷಕವಾಗಿ ನಿರ್ಮಿಸಿದ್ರು. ಸುಮಾರು 3 ಎಕರೆಯಷ್ಟು ಪ್ರದೇಶದಲ್ಲಿ ಊಟದ ಹಾಲ್ ಅನ್ನ ನಿರ್ಮಿಸಿ 2 ದಿನ ಸುಮಾರು 50,000 ಜನರಿಗೆ ಬಗೆ ಬಗೆಯ ಭಕ್ಷ್ಯ ಭೋಜನ ಉಣಬಡಿಸಲಾಗಿತ್ತು. ಸಾಮಾನ್ಯವಾಗಿ ಸೆಲೆಬ್ರಿಟಿಗಳ ಮದುವೆಗೆ ಗಣ್ಯರಿಗೆ ಮಾತ್ರ ಅವಕಾಶ ಇರುತ್ತೆ. ಆದ್ರೆ ಡಾಲಿ ತಮ್ಮ ಮದುವೆಗೆ ಗಣ್ಯರು ಜನಸಾಮಾನ್ಯರು ಎಂಬ ಭೇದ ಮಾಡದೆ ಎಲ್ಲರನ್ನ ಆಮಂತ್ರಿಸಿ ಆದರದ ಆತಿಥ್ಯ ನೀಡಿದ್ದಾರೆ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅನ್ನೋದು ಡಾಲಿ ಧನಂಜಯ್ ಅವರ ಜನಪ್ರಿಯ ಡೈಲಾಗ್. ಇದಕ್ಕೆ ತಕ್ಕಂತೆ ಡಾಲಿ ತಮ್ಮ ಮದುವೆ ಸಮಾರಂಭವನ್ನ ಭರ್ಜರಿಯಾಗಿ ಆಯೋಜಿಸಿ ಲಕ್ಷಾಂತರ ಜನರ ಮನ ಗೆದ್ದಿದ್ದಾರೆ. ಇಷ್ಟಕ್ಕೂ ಬಡವರ ಮಕ್ಕಳು ಅಂತ ಹೇಳ್ಕೊಳ್ಳುವವರು ಇಷ್ಟೊಂದು ಅದ್ಧೂರಿಯಾಗಿ ಮದುವೆ ಮಾಡ್ಕೋಬೇಕಾಗಿತ್ತ ಅಂತ ಕೆಲವರು ಕುಹಕದ ಪ್ರಶ್ನೆಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಎತ್ತಿದ್ದಾರೆ. ಯಾಕೆ ಬಡವರ ಮಕ್ಕಳು ಬೆಳಿಬಾರ್ದಾ? ಅವರು ಬೆಳೆದು ಶ್ರೀಮಂತರಾದ್ರೆ ನಾಚುವಷ್ಟು ಅದ್ಧೂರಿಯಾಗಿ ಮದುವೆ ಆಗ್ಬಾರ್ದಾ ಅಂತ ಈ ಪ್ರಶ್ನೆಗೆ ಪ್ರತಿ ಪ್ರಶ್ನೆಗಳನ್ನ ಡಾಲಿ ಬೆಂಬಲಿಗರು ಎಸೆತಾ ಇದ್ದಾರೆ. ಇನ್ನು ಡಾಲಿ ಧನಂಜಯ್ ಬಸವ ತತ್ವ ಪ್ರತಿಪಾದಕರು, ಬಸವಣ್ಣನವರ ಸರಳ ಆಚರಣೆಯಲ್ಲಿ ನಂಬಿಕೆ ಉಳ್ಳವರು. ಹೀಗಿರುವಾಗ ಕುವೆಂಪು ಕಲ್ಪನೆಯ ಮಂತ್ರ ಮಾಂಗಲ್ಯ ಮಾದರಿಯಲ್ಲಿ ಸರಳವಾಗಿ ಮದುವೆ ಆಗಬಹುದಿತ್ತಲ್ಲ ಅಂತ ಒಂದಷ್ಟು ಜನರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಪ್ರಶ್ನೆಗೆ ಡಾಲಿ ಧನಂಜಯ್ ಅವರು ತಮ್ಮ ಮದುವೆ ಕುರಿತ ಪತ್ರಿಕಾಗೋಷ್ಠಿಯಲ್ಲೇ ಉತ್ತರವನ್ನ ಕೂಡ ನೀಡಿದ್ರು. ನಾನು ಸರಳತೆಯ ಪ್ರತಿಪಾದಕ ನಿಜ, ಆದ್ರೆ ನನಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ನಾನು ಜನರ ನಡುವೆಯೇ ಬೆಳೆದವನು. ಹೀಗಿರುವಾಗ ನಾನೀಗ ಮಂತ್ರ ಮಾಂಗಲ್ಯ ಮಾದರಿಯಲ್ಲಿ ಮದುವೆ ಆಗೋದಕ್ಕೆ ಹೋದ್ರೆ ಅಲ್ಲೂ ಕೂಡ ಸಾವಿರಾರು ಜನ ಬಂದು ಸೇರಬಹುದು. ಆಗ ಅದು ಮಂತ್ರ ಮಾಂಗಲ್ಯಕ್ಕೂ ಅಪವಾದ ಆಗಬಹುದು ಅಂತ ಡಾಲಿ ಧನಂಜಯ್ ಅವರು ವಿವರಣೆಯನ್ನ ಕೊಟ್ಟಿದ್ದಾರೆ. ಬಡವರ ಮಕ್ಕಳು ಬಡವರಾಗಿಯೇ ಇರ್ಬೇಕೆ? ಬಡವರ ಮಗನೊಬ್ಬ ಬೆಳೆದು ಇಡೀ ರಾಜ್ಯದ ಗಣ್ಯಾತಿ ಗಣ್ಯರನ್ನ ತನ್ನ ಮದುವೆಗೆ ಕರೆಸಿಕೊಂಡಿದ್ದಾನೆ ಅಂದ್ರೆ ಇದು ಜನಸಾಮಾನ್ಯರಿಗೆ ಹೆಮ್ಮೆಯ ಸಂಗತಿಯಲ್ಲವೇ? ಯಾವುದೇ ಹಿನ್ನೆಲೆ ಇಲ್ಲದ ಒಬ್ಬ ಸೀದಾ ಸಾದಾ ಹುಡುಗ ಈ ಮಟ್ಟಿಗೆ ಬೆಳೆದು ನಿಂತಿರುವಂತಹ ಅಭಿಮಾನದ ಸಂಗತಿ ಅಲ್ಲವೇ ಅಂತ ಹಲವರು ಸಾಮಾಜಿಕ ಜಾಲತಾಣದಲ್ಲಿ ಡಾಲಿ ಪರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ನಾಡಿನ ಮೂಲೆ ಮೂಲೆಗೂ ಹೋಗಿ ಆಮಂತ್ರಣ ನೀಡಿದ್ದ ಡಾಲಿ ಧನಂಜಯ್ ತಮ್ಮ ಮದುವೆಯ ಆಮಂತ್ರಣವನ್ನ ವಿಭಿನ್ನವಾಗಿ ರೂಪಿಸಿದ್ರು. ಅಂಚೆ ಪತ್ರದ ಮಾದರಿಯಲ್ಲಿ ಕೈಬರಹದಲ್ಲೇ ವಿವಾಹದ ಕರೆಯೋಲೆಯನ್ನ ಮುದ್ರಿಸಿದ್ರು. ಅಷ್ಟೇ ಅಲ್ಲ, ಸುಮಾರು 2 ತಿಂಗಳ ಕಾಲ ರಾಜ್ಯದೆಲ್ಲೆಡೆ ಸುತ್ತಾಡಿ ವೆಡ್ಡಿಂಗ್ ಕಾರ್ಡ್ ಅನ್ನ ನೀಡಿ ಪ್ರೀತಿಯಿಂದ ಎಲ್ಲರನ್ನೂ ಆಹ್ವಾನಿಸಿದ್ರು. ಡಾಲಿ ಧನಂಜಯ್ ಅವರ ಈ ನಡೆ ಜನಸಾಮಾನ್ಯರು ಸೇರಿದಂತೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಮತ್ತೊಂದು ವಿಶೇಷ ಏನಂದ್ರೆ ಡಾಲಿ ಧನಂಜಯ್ ಅವರ ವಿವಾಹ ಆಮಂತ್ರಣ ಪತ್ರದ ಶೈಲಿಗೆ ಅಂಚೆ ಇಲಾಖೆಯೇ ಪ್ರಶಂಸೆಯನ್ನ ವ್ಯಕ್ತಪಡಿಸಿತ್ತು. ಧನ್ಯತಾಳ ಕಾಲಿಗೆ ನಮಸ್ಕರಿಸಿದ್ದ ಡಾಲಿ ಧನಂಜಯ್ ಮತ್ತು ಧನ್ಯತಾ ಮದುವೆ ಸಮಾರಂಭವನ್ನ ಲೈವ್ ಮೂಲಕ ಲಕ್ಷಾಂತರ ಜನರು ವೀಕ್ಷಿಸಿದ್ದಾರೆ. ಮದುವೆಯ ವಿಧಿವಿಧಾನ ಮತ್ತು ಶಾಸ್ತ್ರಗಳಲ್ಲಿ ಡಾಲಿ ಮತ್ತು ಧನ್ಯತಾ ಶ್ರದ್ಧೆಯಿಂದ ಭಾಗಿಯಾದ ರೀತಿ ಎಲ್ಲರ ಮೆಚ್ಚುಗೆಯನ್ನ ಗಳಿಸಿದೆ. ಒಂದ್ ಹಂತದಲ್ಲಿ ಧನ್ಯತಾ ತಮ್ಮ ಕಾಲು ಮುಟ್ಟಿ ನಮಸ್ಕರಿಸಲು ಡಾಲಿ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದು ಮದುವೆಯ ಶಾಸ್ತ್ರ ಅಂತ ಪುರೋಹಿತರು ಮನವರಿಕೆ ಮಾಡಿದಾಗ ವಧುವಿನಿಂದ ನಮಸ್ಕಾರ ಮಾಡಿಸಿಕೊಳ್ಳೋದಕ್ಕೆ ಡಾಲಿ ಒಪ್ಪಿಗೆ ನೀಡ್ತಾರೆ. ಆದ್ರೆ ತಾವು ಕೂಡ ಧನ್ಯತಾಳ ಕಾಲು ಮುಟ್ಟಿ ನಮಸ್ಕರಿಸೋದ್ರ ಮೂಲಕ ಗಂಡು ಮತ್ತು ಹೆಣ್ಣು ಸರಿಸಮಾನರು ಅಂತ ಸಂದೇಶವನ್ನ ಕೂಡ ಸಾರಿದ್ರು. ಡಾಲಿ ಧನಂಜಯ್ ಅವರ ಈ ಒಂದು ನಡೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಹಾಗೆಯೇ ಧನಂಜಯ್ ಕಟ್ಟಿದ ತಾಳಿಯನ್ನ ಧನ್ಯತಾ ಕಣ್ಣಿಗೆ ಒತ್ಕೊಂಡು ಭಾವುಕರಾದ ಕ್ಷಣವೂ ಕೂಡ ಎಲ್ಲರ ಗಮನ ಸೆಳೆಯಿತು. ಹಿರಿಯ ನಟ ಶಿವರಾಜ್ ಕುಮಾರ್ ಅವರನ್ನ ಡಾಲಿ ತಬ್ಕೊಂಡು ಖುಷಿ ಪಟ್ಟಿದ್ದು, ಸ್ನೇಹಿತ ವಸಿಷ್ಠ ಸಿಂಹ ಡಾಲಿ ಕೊರಳಿಗೆ ಚಿನ್ನದ ಸರವನ್ನ ಹಾಕಿದ್ದು, ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಬೇಡಿದ್ದು, ಬಾಲ್ಯದ ಸ್ನೇಹಿತರನ್ನ ಅಭಿಮಾನಿಗಳನ್ನು ಪ್ರೀತಿಯಿಂದ ಬರಮಾಡಿಕೊಂಡಿದ್ದು ಇತ್ಯಾದಿ ಸನ್ನಿವೇಶಗಳು ಡಾಲಿ ಮದುವೆಯಲ್ಲಿ ಸ್ಮರಣೀಯ ಅಂತ ಅನಿಸಿತು. ಹೀಗೆ ಡಾಲಿ ಧನಂಜಯ್ ಅವರ ಮದುವೆ ತಾರೆಯರ ಮದುವೆಗಳಲ್ಲೇ ಅತ್ಯಂತ ವಿಭಿನ್ನವಾಗಿ ಮತ್ತು ಹೃದಯ ಸ್ಪರ್ಶಿಯಾಗಿ ಗಮನ ಸೆಳೆದಿದೆ.
ಆಲ್ ದಿ ಬೆಸ್ಟ್ ಡಾಲಿ ಧನಂಜಯ್ ಮತ್ತು ಧನ್ಯತಾ.